ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು. ಸೊ ನೋಡ್ಬೋದು, ನಾನು ಮೋಕ್ಷ ಬಂದಿದ್ದಾಳೆ. ಏನಪ್ಪ ವಿಷಯ ಅಂತಂದರೆ, ಮೋಕ್ಷ ಮತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗೋಲ್ಗಪ್ಪ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಧ್ರುವನ ಹತ್ರ ಅಮೌಂಟ್ ಇಸ್ಕೊಳಕ್ಕೆ ಬಂದಿದ್ದಾರೆ. ಸೊ ನೋಡಿ, ಈ ಬ್ಲಾಗ್ ಸೂಪರಾಗಿದೆ. ಯಾಕಂದರೆ ಅವಳು ಮಾಡ್ತಿರೋಬಿಟ್ಟು ಲಾಸ್ಟ್ ನಮ್ಮ ಕೈಲೇ ಮಾಡಿಸಿದ್ಲು. ಚೆನ್ನಾಗಿದೆ ನೋಡಿ. ಹಾಗೆ ವ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಯಾವಾಗಲೂ. ಸೊ ಬಂದಿದ್ದೀನಿ, ವ್ಲಾಗ್ನ ಶುರು ಮಾಡೋಣ. ಅಣ್ಣ ಅಂತಿದ್ ಇವಾಗ ಏನಕ್ಕೆ ಅದೆಲ್ಲ 10 ರೂಪಾಯಿ ಹೋಗೋ. 5 ರೂಪಾಯಿ 10 ರೂಪಾಯಿ ಕೊಡಿ. ಗೋಲ್ಗಪ್ಪ ಇವರೇ ಮಾಡ್ತಾವ್ರೆ ಅಂತ. ನೀ ಗೋಲ್ಗಪ್ಪ ಮಾಡ್ತಿದ್ಯಾ? ಪೂರಿ ಎಲ್ಲ ಐತೆ. ಕಳ್ಳೆ ಪೂರಿನ ಯಾವ ಪೂರಿ ಮಾಡೋದು? ಏ ಧ್ರುವ, 5 ರೂಪಾಯಿ ಪ್ಯಾಕೆಟ್ ಬತ್ತೆ ಗೊತ್ತಾ ಒಂದು, ಅದಲ್ಲಿ ಮಾಡಕ್ಕೆ. ಮತ್ತೆ ದೊಡ್ಡ ಪ್ಯಾಕೆಟ್. ನಂಗೆ 10 ರೂಪಾಯಿ ಕೊಟ್ರೆ 10 ರೂಪಾಯಿ ಕೊಟ್ರೆ 15 ರೂಪಾಯಿ ಕೊಡ್ತೀಯಾ? ಕೊಟ್ಟ ಧ್ರುವ. ಪಾನಿ ನಾವೇ ಮಾಡ್ತೀವಿ. ಪಾನಿ ಮಾಡ್ತೀವಿ. ಹೆಂಗ್ ಮಾಡ್ತೀರಾ ಪಾನಿ? ಪಾನಿ ಫೋನ್ ಅಲ್ಲಿ ನೋಡ್ಕೊಂಡು ಮಾಡ್ತೀವಿ ಅಂಕಲ್. ಧ್ರುವ ಅಂಕಲ್ ಆಗೋದಲ್ಲ. ಕೊಡೋಣ. ಧ್ರುವನ ಕೊಡು. ಈಗ ಯಾರು ಎಷ್ಟು ಕೊಟ್ರು ಕೊಡ್ಲೆ? ನಾನೇ ನಾ ಲೆಕ್ಕ ಹಾಕ್ರೆ ಕೊಡು. ಏನೇ ಅರ್ಧವಾಯ್ತು ನೋಡಿ. ಕೊಡ್ತೀನಿ ಕೊಡ. ಏನಾದ್ರು ಅಣ್ಣ ಅಂತ ಇವತ್ತು ಅಪರೂಪಕ್ಕೆ. ನಿಂದು ನೀನು ಹಾಕ್ಬಿಟ್ಟು 40 ರೂಪಾಯಿ ತಗೋ. ಇದು ನಂದು 20 ರೂಪಾಯಿ ತಗೋ. 20 ರೂಪಾಯಿ ಕೊಡು. ಇಲ್ಲ 20 ರೂಪೀಸ್. ಆಯ್ತು ಕೊಡಿಲಿ ಕೊಡು ಸರಿ. ಒಂದು ಪುರಿ ಪ್ಯಾಕ್ ಸೆಟ್ ಬರುತ್ತೆ. ಅದನ್ನ 2 ಪುರಿ ಅಂತ ತಗೋ. ಕೊಡೋಣ ಬೇಗ. ಯಾರ್ಯಾರು ಕಾಸು ಕೊಡ್ತಾರೋ ಅದೆಲ್ಲ. ಧ್ರುವ, ಏನೋ ಪ್ರಾಬ್ಲಮ್ ಏನೋ ಫಸ್ಟ್ ನೀನು ಕ್ಲಿಯರ್ ಆಗಿ. 5 ರೂಪಾಯಿ ಅಲ್ಲ 10 ರೂಪಾಯಿ ಕೊಡು. 5 ಒಂದು ನಿಮಿಷ ರೂಪಾಯಿ ಕೊಡ್ತೀನಿ. ಕೊಡ್ತಾನೆ. 5 ರೂಪಾಯಿ ಅಲ್ಲ 10 ರೂಪಾಯಿ. 40 ಇಸ್ಕೋ. ಓ ಇದು ಗೋಲ್ಗಪ್ಪ ಮಾಡ್ತಾಳಂತೆ ಕೊಡು. ಕಾಲ್ ಹಿಂಗೆ ಎತ್ಕೊಂಡು ಕೊಡ್ತಾಳೆ ಪುರಿನ. ಏನ್ ಕೊಡ್ತಮ್ಮ ಇವಾಗ? 5 ರೂಪಾಯಿ 5 ರೂಪಾಯಿ 5 ರೂಪಾಯಿ. ಇದು ಗೋಲ್ಗಪ್ಪ ಕೊಡ್ತೀನಿ. ನಿಜವಾಗ್ಲೂ ಕೊಟ್ಟಿಯಾ? 5 ರೂಪಾಯಿಗೆ 10 ರೂಪಾಯಿಗೆ 5 ರೂಪಾಯಿ 5 ರೂಪಾಯಿ ತಗೋ. 5 ರೂಪಾಯಿ ಬೇಕು. ಇಸ್ಕೋ, 5 ರೂಪಾಯಿ ಇಸ್ಕೋ. ನಂಗೆ ಬೇಕು. 5 ರೂಪಾಯಿ 5 ರೂಪಾಯಿಗೆ 5 ರೂಪಾಯಿಗೆ ದುಡ್ಡು ನಂಗೆ ಕೊಟ್ಟು ಕೊಡ್ತಿಲ್ಲ. ನಮ್ಗೆ ಬೇಕು. 25 ಪುರಿ ಕೊಟ್ಟು 5 ರೂಪಾಯಿಗೆ. ಕೊಟ್ಬಿಡಮ್ಮ. ನಮ್ಮ ಅಮ್ಮ ಕೊಡ್ತಾವ್ರೆ. ಇವಳು ಇಸ್ಕೊಳಕ್ ಬಂದವಳೆ ರಾಣಿ. ಇವಳ್ದು ಕಪ್ಪಿ ಸೈನಿ ನೋಡಿ ಗಾಯ್ಸ್. ಇದು 3 ಕಪ್ಪಿ ಸೈನಿ. ಆಯ್ತಾಯ್ತು. ಇವತ್ತು ಮ್ಯಾನೇಜರ್ ಅದಕ್ಕೆ ಇರು 15 ಇಲ್ಲ 15 ಅಲ್ಲ 15 ಅಲ್ಲ 15. ನಾಲ್ಕು 15 ಕೊಡ್ಬೇಕು. ಕೊಡ್ತೀನಿ ಅಂದ್ರೆ ನಾನು ಕೊಡ್ತೀನಿ. ಕೊಡ್ತೀನಿ. ನೋಡು, ಇನ್ನ 5 ರೂಪಾಯಿ ಅಣ್ಣ ಸೇರಿಸ್ತಾ. ಕೈನ ನೀನು ಅನ್ಕೊಂಡು ಕೈನ ಕೊಡ್ಲಾ? ಕೊಡ್ತೀಯಾ? ಎಷ್ಟೊತ್ತಿಗೆ ಬರ್ತೀಯಾ ಪುರಿ ನಮಗೆ? ಎಷ್ಟೊತ್ತು ಕೊಡ್ತೀಯಾ? ರೆಡಿ ಮಾಡಿದ ತಕ್ಷಣ ಕೊಡ್ತೀನಿ. ಅದು ಯಾವಾಗ? ನಂಗೆ ಇವಾಗ ಒಂದು 5 ನಿಮಿಷ ಬೇಕು. ಪ್ರೋ ಬೇಕು. ಒಂದು ಲೇ ಮೋಕ್ಷ, ನೀನ್ ಇವಾಗ ಪೂರಿ ಮಾಡ್ತೀಯಲ್ಲ, ನಂಗೆ ತಗೊಂಬಂದು ತೋರಿಸ್ಬೇಕು ಸರಿನಾ? ಪ್ಯಾಕೆಟ್ ತಗೋತಲ್ಲ. ನೋಡ್ಬೇಕು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ನೀನ್ ತಗೊಂಬಂದಿದ್ಯಾ ಇಲ್ವಾ ಅಂತ. ಸರಿನಾ? ಏನ್ ಮಗ ಏನ್ ಮಾಡ್ತಾರ ನೋಡಿ, ಈಗ ಆಯ್ತಾಳ ಕೂದಲನ. ಸರಿ ಇದ್ರು ಹೊರಡೋಣ. ಸರಿ ಬಾಯ್ ಕಣ, ಬೇಗ ತಗ. ಬಾಯ್. ಬೇಗ ತಗೊಂಬರ್ಬೇಕು ಮೋಕ್ಷ. ಬಾಯ್ ಬಾಯ್ ಮೋಕ್ಷ, ತಗೊಂಬರ್ಬೇಕು ಇವಾಗ. ಗಾಯ್ಸ್, ನಾವು ಗೋಲ್ಗಪ್ಪ ಮಾಡಕ್ಕೆ ಎಲ್ಲ ತಯಾರಿ ನಡೆಸ್ಕೊತಾ ಇದ್ದೀವಿ. ಹಾಗೆ ನಮ್ಮ ದೊಡ್ಡಮ್ಮ ಈರುಳ್ಳಿ ಕಟ್ ಮಾಡ್ತವ್ರೆ ಗೋಲ್ಗಪ್ಪಗೆ. ಇಷ್ಟೆಲ್ಲ ಮಾಡ್ಕೊಡ್ತಾವನಿ. ನಂಗೆ ಕೊಟ್ಬಿಡ್ಬೇಕು ನಂಗೆ. ಕೊಡ್ತೀನಿ. ಪಾನಿಪುರಿ ಪಾನಿಪುರಿ ನೀನೇ ತಿನ್ನು. ನಂಗೆ ದುಡ್ಡು ಕೊಡು. ದುಡ್ಡೆಲ್ಲ ಖರ್ಚಾಗೋಯ್ತು. ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಕೊಟ್ಬಿಡ್ಬೇಕು ಇವಾಗ. ಸೊ ಗೈಸ್, ಫೈನಲಿ ನಾವು ಮೋಕ್ಷ ಗೋಲ್ಗಪ್ಪ ಮಾಡಬೇಕು ಅಂತಲ್ಲ. ಸೊ ಅದಕ್ಕೋಸ್ಕರ ಪೂರಿ ತೊಗೊಂಬಂದಿದ್ದಾಳೆ. 75 ಪೂರಿ ಇದೆ. ಸೊ ಇವಾಗ ಅದನ್ನ ಡಿವೈಡ್ ಮಾಡ್ತಾಳೆ ಎಲ್ಲರಿಗೂ. ಇವಳು ಅಮ್ಮ ಅಂತ. ಹಾಯ್, ನಮ್ಮ ಮೋಕ್ಷನ ಫ್ರೆಂಡು. ಸೊ ಇಲ್ಲ ಅಮ್ಮ ಹೆಲ್ಪ್ ಮಾಡ್ತಾವ್ರು ನನಗೆ. ಸೊ ಮಾಡೋಣ ಇವಾಗ. ಮಾಡೋಣಮ್ಮ. ಸೊ ಫಸ್ಟ್ ಇಲ್ಲಿ ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ. ಹಾಗೆ ಇಲ್ಲಿ ಕ್ಯಾರೆಟ್ ತುರಿ, ಈರುಳ್ಳಿ, ಅರ್ಧ ನಿಂಬೆಹಣ್ಣು, ಹಾಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟು, ಹಾಗೆ ಪಾನಿ ಪೌಡರು, ಹಾಗೆ ಹುಣಸೆಹಣ್ಣು ಕೂಡ ರೆಡಿಯಾಗಿದೆ. ಸೊ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಅದು ತಗೊಂಬಂದರೆ ಫಿನಿಶ್.
ಖಾರ ಹಸಿಮೆಣ್ಸಿಗೆ ಹಾಕೋರು ಇನ್ಯಾವ ಖಾರ ಹಾಕೋದು ಅಲ್ವಾ ಆದಮೇಲೆ ಮೋಕ್ಷ ಅವಾಗ ಹೇಳಿದಲ್ಲ ಗೋಲ್ಗಪ್ಪ ಮಾಡಬೇಕು ಅಂತಾನೆ ಎಲ್ಲೋ ಗೋಲ್ಗಪ್ಪ ಅವಳೇ ಮಾಡ್ಕೊಂಬತ್ತಾಳೆ ಅಂತ ಅನ್ಕೊಂಡೆ ಅದನ್ನು ಮಾಡಲಿಲ್ಲ ಆ ಕೆಲಸ ನಮಗೆ ಕೊಟ್ಲು ನೀವೇ ಮಾಡಿ ಅಂದ್ಬಿಟ್ಟು ಸೊ ಐಟಮ್ ಎಲ್ಲ ತಗೊಂಬಂದು ಕೊಟ್ಟಿದ್ದಾಳೆ ಸೊ ಇವಾಗೆಲ್ಲ ರೆಡಿಯಾಗಿದೆ ಸೊ ಏನು ಮಾಡಬೇಕಷ್ಟೇ ಸೊ ನಮ್ಮನ್ನ ಹೆಲ್ಪ್ ಮಾಡ್ತಾರೆ ನನಗೆ ಸೊ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ ನೀನು ಎಕ್ಸ್ಪ್ರೆಷನ್ ಕೊಟ್ಟರೆ ಕಟ್ ಮಾಡ್ಬಿಡ್ತೀನಿ ಎಲ್ಲ ಕಟೆಟ್ ಆಯಿತಾ ಮಾಡೋಣ ಇವಳು ಹೆಂಗೆ ಗೊತ್ತಾ ಲಿಪ್ಸ್ಟಿಕ್ ಎಲ್ಲ ಹಾಕೋಣ ಗೈಸ್ ನಾನು ಲಿಪ್ಸ್ಟಿಕ್ ತಗೊಳ್ಳೋದು ಇವಳು ತಂಗಿಗೆ ಆಗಲ್ಲ ಇನ್ನೇನೂ ಆಗಲ್ಲ ನಾನು ಮತ್ತೆ ಅಮ್ಮ ತುಂಬ ಸಿಂಪಲ್ ಅಲ್ವಾ ಅಮ್ಮ ಸಿಂಪಲ್ ನೀರತ್ತು ಫಂಕ್ಷನ್ ಮಾಡಿದ್ರೆ ದೊಡ್ಡ ತರ ಜಾತ್ರೆ ಬದ್ಲಿ ಊಟ ಮಾಡೋಣ ಅಂತ ಹೋಯ್ತೀಯ ಅಷ್ಟೇ. ಸೊ ಫಸ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಆಲೂಗೆಡ್ಡೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀವಿ ಇವಾಗ. ನೆಕ್ಸ್ಟು ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಹಾಕೋತಿದ್ದೀವಿ. ಈರುಳ್ಳಿ ಜಾಸ್ತಿ ಬೇಕು ಅಂದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಕ್ಯಾರೆಟ್ ಹಾಕೋತಿದ್ದೀವಿ. ಹಾಗೆ ಸ್ವಲ್ಪ ಇವಾಗ ನಿಂಬೆಹಣ್ಣು ಹಿಂಡ್ಕೋತಿದ್ದೀವಿ. ಹಾಗೆ ಅಚ್ಕಾರದ ಪುಡಿ ಹಾಕೋತಿದ್ವಿ. ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಮ್ಮ ಎಲ್ಲ ಮಾಡ್ತಿದ್ರೆ ಪೋಸ್ ಕೊಡ್ತಾಳೆ, ಪೋಸು ನೋಡಮ್ಮ ಹೆಂಗೈತೆ. ಏನೋ ಪಾಪ ನಮ್ಮ ನನ್ನ ತಂಗಿ ಮಗಳು ಅಂತ ಮಾಡ್ಕೊಡ್ತಾ ಇರೋದು. ಅಮ್ಮ ಏನು ಅನ್ನಿಸ್ತೈತೆ? ಚೆನ್ನಾಗಿ ಅನ್ನಿಸ್ತೈತಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ಗೈಸ್ ಇಲ್ಲಿ ಹುಣ್ಸೆಹಣ್ಣು ರಸ ತೊಗೊಂಡಿದ್ದೀವಿ ಸ್ವಲ್ಪ. ನೆಕ್ಸ್ಟ್ ಇವಾಗ ನಾವು ರುಬ್ಕೊಂಡಿದ್ದೀವಲ್ಲ ಖಾರ ಅದು ಹಾಕೋತಿದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಸೊ ಇದಿಷ್ಟು ಹಾಕೊಂಡಾಯಿತು. ನೆಕ್ಸ್ಟ್ ಇವಾಗ ಪಾನಿ ಪೌಡರ್ ಹಾಕೋತಿದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಸಿಗಬಾರ್ದು, ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೀರು ಆ್ಯಡ್ ಮಾಡ್ತಿದ್ದೀವಿ. ನಿಮಗೆ ಪಾನಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ಸೊ ಫೈನಲಾಗಿ ಪಾನಿ ಕೂಡ ರೆಡಿಯಾಗಿದೆ. ಇಷ್ಟೇ ಪಾನಿ ಮಾಡೋದು. ಕುಡಿದು ನೋಡೋಣ ಹೆಂಗೈತೆ. ಸೂಪರ್ ಆಗೈತಾ? ನಿಜ ಈರುಳ್ಳಿ ಹಾಕಿಲ್ಲ ಅಂದ್ರೆ ಬೊಂಬಾಟಾಗಿರುತ್ತೆ. ಹೆಂಗೈತೆ? ಈರುಳ್ಳಿ ಬೇಡ ಅಂದ್ರೆ ಈರುಳ್ಳಿ ಬೇಕು ನನಗೆ. ಯಾಕಮ್ಮ ಈರುಳ್ಳಿ? ನೀನು ಬೇಡ ಹಾಕಮ್ಮ ನೀನು ಈರುಳ್ಳಿ. ಸೊ ಗೈಸ್ ಫೈನಲಿ ಎಲ್ಲ ರೆಡಿ ಆಯಿತು. ತಿನ್ನೋದೊಂದು ಬಾಕಿ ಅಷ್ಟೇ. ನಮ್ಮ ಅಣ್ಣ ಬರಬೇಕು. ಸೊ ಅಣ್ಣಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ತೋರಿಸ್ಕೊಡ್ತೀನಿ ಫೈನಲಿಗೆ ಹೆಂಗೆ ಬಂದಿದೆ ಏನು ಅಂತ. ಗಾಯ್ಸ್ ಫೈನಲಿ ಪಾನಿ ರೆಡಿಯಾಗಿದೆ, ಪೂರಿ ರೆಡಿಯಾಗಿದೆ, ಹಾಗೆ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಸೊ ಎಲ್ಲ ರೆಡಿಯಾಗಿದೆ. ಸೊ ಈಗ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಗೈಸ್ ಏನೋ ನಮ್ಮ ಮೋಕ್ಷ ಅವರೆಲ್ಲ ಸೇರ್ಕೊಂಡು, ಅಮ್ಮ ನನ್ನ ತಂಗಿಯವರು ಸೇರ್ಕೊಂಡು ಗೋಲ್ಗಪ್ಪ ರೆಡಿ ಮಾಡೋರೆ. ಅದು ಊರಪ್ಪನಾ? ಹಾಂ ಊರಪ್ಪ. ಗೋಲ್ಗಪ್ಪ ಊರಪ್ಪ ಅಲ್ಲ, ನಂಗೆ ಊರಪ್ಪ ಅಂದಂಗೆ ಕೇಳಿಸ್ತು. ಗೋಲ್ಗಪ್ಪ. ಚೆನ್ನಾಗೈತೆ. ಓದ್ಲ ಅನ್ಸುತ್ತೆ ಹಂಗೈತೆ. ಒಂದು ಡ್ರೈ ಚೆನ್ನಾಯ್ತಾ? ಇವಾಗ ಮೋಕ್ಷ ಟೇಸ್ಟ್ ಮಾಡ್ತಾವಳೆ ನೋಡಿ. ಟೇಸ್ಟ್ ಅವಳು ಬಾಯಿ ಚಿಕ್ಕದು. ಚೆನ್ನಾಯ್ತಾ? ಇಸ್ಕೋಗಮ್ಮ ನೀನು. ಇವಾಗ ಅಮ್ಮು ಟ್ರೈ ಮಾಡ್ತಾವಳೆ. ಚೆನ್ನಾಗಿದೆಯಾ? ಹೆಂಗೈತೆ ಮೋಕ್ಷ? ಬೊಂಬಟ್ಟಾಗೈತಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೈನಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಿದ್ದೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ, ಇನ್ನೂ ದುಡ್ಡು ಬರಂಗೆ ಮಾಡಿ, ಮನೆಯೆಲ್ಲ ಕಟ್ಸ್ಕೊಳ್ಳಂಗೆ ಮಾಡಿ. ನೋಡಿ ಗಾಯ್ಸ್, ನಮ್ಮ ಮೋಕ್ಷಂಗೆ ಎಷ್ಟೊಂದು ಆಸೆ ಎಲ್ಲ ಈಡೇರ್ಸೋಣ ಒಂದೊಂದಾಗೇನೆ. ಸರಿ ಬಾಯ್.